ಸರ್, ಈಗ ಸಾಧನೆ ಮಾಡ್ತಿರ್ಬೇಕಾದ್ರೆ ಒಂದೇ ಮಾರ್ಗ ಹಿಡ್ಕೊಂಡು ಸಾಧನೆ ಮಾಡ್ಬೇಕಾ ಅಥವಾ ಹಲವಾರು ಮಾರ್ಗಗಳನ್ನ ಹಿಡಿಬೇಕಾ? ಕೆಲವರಲ್ಲಿ ಗೊಂದಲ ಇರುತ್ತೆ ಸರ್. ಈ ಗೊಂದಲದಲ್ಲೇ ನಾವು ಎಷ್ಟೋ ಜನ್ಮ ಜನ್ಮಾಂತರಗಳನ್ನ ಕಳೆದು ಬಿಡ್ತೀವಿ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಯಾರು ಅಂತ ನಮಗ್ ಗೊತ್ತಿಲ್ಲ, ಈ ಭೂಮಿಗೆ ನಾವು ಯಾಕೆ ಹೊಂದಿದೀವಿ ಅಂತ ಗೊತ್ತಿರಲ್ಲ, ನಮಗೆ ಅದ್ರ ಬಗ್ಗೆ ಆಲೋಚನೆನೂ ಇರೋದಿಲ್ಲ ಅಲ್ವಾ. ಯಾಕಂದ್ರೆ ಈ ಜಗದ ನಿಯಮ ಅದು ಏನೋ ಲಾ ಆಫ್ ದ ಇದು ವರ್ಲ್ಡ್. ಈ ವರ್ಲ್ಡ್ ಬಂದವನಿಗೆ ಅದನ್ನ ಮಾಯೆ ಅಂತಾನು ಕರೆದು ಬಿಡ್ತಾನೆ. ಹಿಂದಿನ ಜನ್ಮದ ಎಲ್ಲವೂ ಕೂಡ ಮರ್ತೋಗ್ಬಿಡ್ಬೇಕು ಅವನು. ಮತ್ತೆ ಈ ಇದರಲ್ಲಿ ಎಲ್ಲವನ್ನೂ ಕೂಡ ಕಲಿತು ಶಿಕ್ಷಣದ ಮೂಲಕ, ಆಧ್ಯಾತ್ಮದ ಮೂಲಕ ಕಲಿತು ವಯಸ್ಸು ಆಗ್ತಾ 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 ಆಧ್ಯಾತ್ಮದತ್ತ ಬಂದು ಈ ಈ ಪರಿಕಲ್ಪನೆಗಳೆಲ್ಲ ತಿಳ್ಕೊಂಡು ಮೇಲಿನ ಲೋಕಕ್ಕೆ ವಾಪಸ್ ಹೋಗ್ಬೇಕು ಅಂತ ಅನ್ನೋದು ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಎಲ್ರಿಗೂ ಕೂಡ ಸಿಗಲ್ಲ. ಯಾಕೆ ಅಂತ ನಿಮಗೆ ಗೊತ್ತು, ನಾನು ಡೀಟೇಲ್ ಆಗಿ ಹೋಗೋದಿಲ್ಲ. ಒಂದು ಮಾರ್ಗದಲ್ಲಿ ಹೋಗೋದು ಒಳ್ಳೇದ, ಹಲವಾರು ಮಾರ್ಗದಲ್ಲಿ ಹೋಗೋದು ಒಳ್ಳೇದು. ಆಯ್ತು, ಈಗ ಒಂದು ಗುರಿ ಇರುತ್ತೆ. ಈಗ ಒಂದು ಕಾರ್ನಲ್ಲಿ ನಾವು ಡ್ರೈವ್ ಮಾಡಿಕೊಂಡು ನಮಗೆ ಗೊತ್ತಿರುವಂತದ್ದು ರೂಟಲ್ಲಿ ನಾವು ಹೋಗ್ತಾ ಇರ್ತೀವಿ. ಈಗೇನೋ GPS ಎಲ್ಲ ಇದೆ, ಈಗ ಗೂಗಲ್ ಮ್ಯಾಪ್ ಎಲ್ಲ ಇದೆ, ಬಹಳ ಸಲೀಸಾಗಿ ಅವರೆಲ್ಲ ರಿಸರ್ಚ್ ಮಾಡಿ ಸ್ಯಾಟಲೈಟ್ ಇಂದ ಹುಡುಕಿ ನಮಗೆ ಕೊಟ್ಟಿರ್ತಾರೆ. ಏನೂ ಗೊತ್ತಿಲ್ಲದೆ ಇದ್ರೆ ನಾವೇನ್ ಮಾಡ್ತೀವಿ, ಅಲ್ಲಲ್ಲೇ ನಿಲ್ಲಿಸಿ ಪ್ರತಿಯೊಬ್ಬರನ್ನು ಕೇಳ್ತಾ 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 ಹೋಗ್ತೀವಿ. ಹಾಗೆ ಅಲ್ವಾ. ಈಗ ಒಂದು ಮಾರ್ಗ ಅಂತಂತಂದ್ರೆ ಎಲ್ಲಾ ಮಾರ್ಗಗಳು ಗುರಿಯೆಡೆಗೆ ಹೋಗ್ತವೆ ಅಂತ ಅನ್ನೋದು ಸತ್ಯ. ಆದ್ರೆ ಸರಿಯಾದ ಮಾರ್ಗ ನಮಗೆ ಸಿಗಲಿಲ್ಲ ಅಂತಂತಂದ್ರೆ ನಾವು ಗುರಿ ತಲುಪೋದು ನಿಧಾನ ಆಗತ್ತೆ, ಸುತ್ತಿದ ಜಾಗದಲ್ಲೇ ಸುತ್ತುತ್ತಾ ಇರ್ತೀವಿ ನಾವು. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಹೇಳಬೇಕು ಅಂತಂತಂದ್ರೆ, ಬುದ್ಧ 500 ಜನ ಗುರುಗಳ ಹತ್ರ ಹೋಗಿ ತನ್ನೆಲ್ಲ ಪ್ರಶ್ನೆಗಳನ್ನ ತರ್ಕಬದ್ಧವಾಗಿ ಅದನ್ನ ಕೇಳಿ ಆತನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಆತನಿಗೆ ಯಾವುದೂ ಕೂಡ ಸರಿಯಾದ ಮಾರ್ಗ ಅಂತ ಅನಿಸೋದಿಲ್ಲ. ಆತನೇ ಕುಳಿತು ತನ್ನದೇ ಆದಂತಹ ರೀತಿಯಲ್ಲಿ ತನ್ನೆಲ್ಲ ಹಿಂದಿನ ಜನಗಳನ್ನು ನೋಡ್ಕೊಳ್ತಾನೆ. ನಾನು ನನ್ನ ಒಂದು ಅರಿವಿನ ಮಿತಿಯಲ್ಲಿ ಹೇಳಬೇಕು ಅಂತಂತ, ಬುದ್ಧನನ್ನ ನಾವು ಏನಂತ ಕರಿತೀವಿ, ಆದಿ ಧ್ಯಾನಿ ಅಂತ ಕರಿತೀವಿ. ಆದ್ರೆ ಈ ಇಡೀ ಜಗತ್ತಿಗೆ ಯೋಗವನ್ನ ಕೊಟ್ಟಂಥವನು ಶಿವ. ಆದಿ ಯೋಗಿ ಶಿವ. ಯೋಗದಲ್ಲೇ ಎಲ್ಲವೂ ಕೂಡ ಇದೆ. ಏಕದಾಗೆಲ್ಲ ಐತೆ ಅಂತ ಹೇಳಿ ಒಂದು ಟೈಟ್ಲ್ ಬರೆದಿದ್ದಾರೆ ನೋಡಿ, ಪುಸ್ತಕ ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಯೋಗದಲ್ಲಿ ಎಲ್ಲವೂ ಇದೆ ಅಂತ. ಅದನ್ನ ಅಷ್ಟಾಂಗ ಮಾರ್ಗಗಳಾಗಿ ವಿಂಗಡಣೆ ಮಾಡಿಕೊಟ್ಟಂಥದ್ದು ಪತಂಜಲಿ ಮಹರ್ಷಿಗಳು. ಅದರಲ್ಲಿ ಆಸನಗಳು ಮೊದಲಿಂದ ಶುರು ಆಗುತ್ತೆ, ಯಮನಿಯಮದಿಂದ ಶುರು ಮಾಡ್ತೀವಿ. ಇವತ್ತೆಲ್ಲ ಯೋಗಾಸನಗಳೇ ಆ ಯೋಗ ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಪತ್ರಿ ಸರ್ ಹೇಳೋದು ಏನು ಅಂತಂದ್ರೆ, ಧ್ಯಾನ ಮತ್ತು ಸಮಾಧಿ ಇವೆರಡೇ ಯೋಗದಲ್ಲಿ ಇರ್ತಕ್ಕಂಥ ಉನ್ನತವಾದ ಒಂದು ಹಂತಗಳು. ನೇರವಾಗಿ ನೀವು ಧ್ಯಾನ ಮಾರ್ಗಕ್ಕೆ ಬನ್ನಿ ಅಂತ ಅವ್ರು ಅದಕ್ಕೆ ಹೇಳೋದು. ಜನ್ಮ ಜನ್ಮಾಂತರಗಳಿಂದ ನಾವು ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದನ್ನೆಲ್ಲ ಮಾಡ್ಕೊಂಡೇ ಬಂದಿರ್ತೀವಿ. ಮತ್ತೆ ಪ್ರತಿ ಜನ್ಮದಲ್ಲೂ ಕೂಡ ಆರಂಭದಿಂದ ಮಾಡ್ತಾನೆ ಇರ್ತೀವಿ. ಆದ್ರಿಂದ ಈ ಜನ್ಮದಲ್ಲಿ ನೇರವಾಗಿ ನೀವು ಧ್ಯಾನ ಮಾರ್ಗಕ್ಕೆ ಬನ್ನಿ ಅಂತ ಅವ್ರು ಹೇಳ್ತಾರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಮಾರ್ಗ ಅಂತಂದ್ರೆ ಫಾಸ್ಟ್ ಆಗಿ ನಾವು ಅಚೀವ್ ಮಾಡ್ತಕ್ಕಂಥದ್ದು ಯಾವ ಮಾರ್ಗ ಇದೆ, ಈ ಹಿಂದೆ ಯಾರು ಮಾಡಿ ಬಿಟ್ಟಿದ್ದಾರೆ ಅವರ ಮಾರ್ಗದಲ್ಲಿ ನಾವು ನಡೆಯೋದು ಒಳ್ಳೇದು ಅನ್ನೋದಕ್ಕೆ ಬುದ್ಧನ ಮಾರ್ಗ ಬಹಳ ಉತ್ತಮವಾಗಿದೆ, ಅದರ ಉದಾಹರಣೆ ಉತ್ತಮವಾಗಿದೆ ಅಂತ ನಾನು ಹೇಳೋದಿಕ್ಕೆ ಹೊರಟೆ. ಪತ್ರಿ ಸರ್ ಹೇಳ್ತಾರೆ, ನೀವು ಕೂಡ 500 ಜನ ಗುರುಗಳ ಹತ್ರ ಹೋಗಿ ನಿಮ್ಗೆ ಮನಸ್ಸು ಸಮಾಧಾನ ಆಗೋ ತನಕ ನೋಡ್ತೀನಿ ಅಂತಂದ್ರೆ ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ಅದ್ರ ಬದಲು ಬುದ್ಧ ಏನ್ ಮಾಡ್ದ ಅದನ್ನ ಬಿಟ್ಟು ಅವನ ಮಾರ್ಗಕ್ಕೆ ನೀವು ನೇರವಾಗಿ ಹೋಗಿ ನೋಡಿ, ನಿಮಗೆ ಅದನ್ನು ಕೂಡ ತೃಪ್ತಿ ಆಗ್ಲಿಲ್ಲ ಅಂತಂತಂದ್ರೆ ಬೇರೆ ಮಾರ್ಗ ಅನ್ವೇಷಣೆ ಮಾಡಬಹುದಲ್ಲ. ಇಷ್ಟೇ ಸಿಂಪಲ್. ಹಾಗಾಗಿ ಪತ್ರಿ ಸರ್ ಯಾವತ್ತೂ ಕೂಡ ನಾನು ಹೇಳಿದ ಮಾರ್ಗದಲ್ಲೇ ಬರಬೇಕು ನೀವು ಅಂತ ಹೇಳಿಲ್ಲ. ಎಲ್ಲರ ಹತ್ರನೂ ಹೋಗಿ ಎಲ್ಲವನ್ನೂ ಕೇಳಿಸ್ಕೊಳ್ಳಿ, ಆದ್ರೆ ಸಾಧನೆ ಮಾತ್ರ ಆನಾಪಾನಸತಿ ಧ್ಯಾನ ವಿಧಾನವನ್ನೇ ಮಾಡಿ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಬುದ್ಧನಿಗೆ ಜ್ಞಾನೋದಯ ಆದಂತಹ ಮಾರ್ಗ ಇದು. ಅತ್ಯಂತ ಸರಳವಾಗಿರ್ತಕ್ಕಂತಹ ಮಾರ್ಗ, ಮತ್ತೆ ಸುಲಭವಾಗಿ ನಾವು ಧ್ಯಾನಸ್ಥ ಸ್ಥಿತಿಯನ್ನ ತಲುಪೋದಿಕ್ಕೆ ಅವಕಾಶ ಇರತಕ್ಕಂತಹ ಮಾರ್ಗ ಇದು. ಆದ್ರಿಂದ ಆನಾಪಾನಸತಿ ಧ್ಯಾನ ವಿಧಾನ ಮಾಡಬೇಕಾದ್ದು ಒಂದೇ, ತಿಳಿಬೇಕಾದ್ದು ಸತ್ಯ. ಈ ತುಳಸಿ ದಳ ಅಂತಂದ್ರೆ ಒಂದು ದಳಕ್ಕೆ 2 ಎಲೆಗಳು ಇರುತ್ತವಲ್ಲ, ತುಳಸಿ ಎಲೆಗಳು. ಒಂದೇನೋ ಮಾಡಬೇಕಾದ್ದು, ಇನ್ನೊಂದು ತಿಳಿಬೇಕಾದ್ದು ಸಂಪೂರ್ಣವಾದ ಸತ್ಯ, ಸರಿಯಾದ ಸತ್ಯವನ್ನ ತಿಳಿಬೇಕು. ಮಾಡಬೇಕಾದ್ದೇನೋ, ಮಾಡಿಸ್ಬೇಕಾದ್ದು ಮತ್ತು ಮಾಡಬೇಕಾದ್ದು ಆನಾಪಾನಸತಿ ಧ್ಯಾನ. ತಿಳಿಬೇಕಾದ್ದು ಮತ್ತು ತಿಳಿಸ್ಬೇಕಾದ್ದು ಪರಿಪೂರ್ಣವಾದ ಸತ್ಯ. ಇದೇ ತುಳಸಿ ದಳ ಅಂತ ಹೇಳಿದರು. ಅಂದ್ರೆ ಈ ಮಾರ್ಗ ಇದೆಯಲ್ಲ, ಪತ್ರಿ ಸರ್ ಅವರ ಮಾರ್ಗ, ನಾವು ಇದನ್ನ ಒಂದು ರೀತಿ ಸಂಶೋಧನಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ನೋಡಿದ್ದೇ ಆದರೆ, ಪತ್ರಿ ಸರ್ ಅವರು ಏನೋ ಸಾವಿರಾರು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಅವರ
ಒಂದು ಆತ್ಮ ಸಾಕ್ಷಾತ್ಕಾರದ ಹಿನ್ನೆಲೆಯಲ್ಲಿ ಅವರು ಆಧ್ಯಾತ್ಮವನ್ನ, ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥ ಆಧ್ಯಾತ್ಮವನ್ನ ಸರಳವಾಗಿ ಮಾಡಬೇಕಾದ್ದು ತಿಳಿಬೇಕಾದ್ದು ಅಂತ ವರ್ಗೀಕರಣ ಮಾಡಿಕೊಟ್ಟಿದಾರಲ್ಲ, ಇದು ಸರಳವಾದ ಮಾರ್ಗ. ಅದರಿಂದ ಈ ಮಾರ್ಗದಲ್ಲಿ ಇದ್ದುಕೊಂಡು ಬೇರೆಯವರು ಏನೆಲ್ಲ ಹೇಳಿದ್ದಾರೆ ಅದನ್ನ ನಾವು ಏಕಕಾಲಕ್ಕೆ ತಿಳ್ಕೊಳ್ತಾ ಪರಾಮರ್ಶನೆ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಪತ್ರಿ ಸರ್ ಅವರು ಹೇಳಿರೋಂಥ ಒಂದು ಇದರಲ್ಲಿ ಬರುತ್ತೆ. ಆದ್ರಿಂದ ನಾವು ನೇರ ಮಾರ್ಗದಲ್ಲಿ ಹೋಗ್ಬೋದು, ಸರಳವಾದ ಮಾರ್ಗದಲ್ಲಿ ಹೋಗ್ಬೋದು. ಇಲ್ಲ ಅಂತಂದ್ರೆ ನಾವು ಕೇವಲ ಪಂಡಿತರಾಗಿ ಶಿಕ್ಷಕರಾಗಿ ಉಳಿತೇವೆ ಹೊರತು ಅನುಭಾವಿಗಳಾಗಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆದಿಧ್ಯಾನಿ ಇಡೀ ಜಗತ್ತಿಗೆ ಶಿವ ಕೊಟ್ಟಂತದ್ದು ಯೋಗ. ಯೋಗವನ್ನ ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕು. ಜನ್ಮ ಜನ್ಮಾಂತರಗಳಿಂದ ಕೂಡ ನಾವು ಹಲವಾರು ಮೆಟ್ಟಿಲುಗಳನ್ನ ಏರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಆದ್ರೆ ನಾವು ಧ್ಯಾನದ ಹಂತಕ್ಕೂ ಬಂದಿಲ್ಲ, ಸಮಾಧಿ ಅಂತೂ ದೂರನೇ ಉಳಿತು. ಆದ್ರಿಂದ ನೀವು ಈ ಯುಗದಲ್ಲಿ ನೇರವಾಗಿ ಧ್ಯಾನ ಮಾರ್ಗಕ್ಕೆ ಬನ್ನಿ. ಧ್ಯಾನದಿಂದ ಇರುವಂತದ್ದು ಅದು ಅಚೀವ್ ಆಯ್ತು ಅಂತಂದ್ರೆ ಇನ್ನು ಉಳಿದಿದ್ದು ಒಂದೇ, ನೆಕ್ಸ್ಟ್ ಮುಂದೆ ಸಮಾಧಿ ಸ್ಥಿತಿ. ಯೋಗದಲ್ಲಿ ಇರೋದು ಎರಡೇ ಮೆಟ್ಟಿಲುಗಳು ಅಂತ ಹೇಳಿ ಪತ್ರಿ ಸರ್ ಹೇಳ್ತಾರೆ. ಯಾಕೆ ಈಗ ಹೇಳ್ತಾರೆ ಅಂತಂದ್ರೆ, ಧ್ಯಾನದಲ್ಲಿ ನಿಮಗೆ ಅದರ ಕೆಳಗಡೆ ಇರತಕ್ಕಂಥ ಎಲ್ಲಾ ನಾವು ಏನು ಯಮ ನಿಯಮಗಳಿಂದ ಆಸನಗಳಿಂದ ಏನೆಲ್ಲ ಫಲವನ್ನ ಪಡಿತೇವೆ ಅದೆಲ್ಲವೂ ಕೂಡ ಧ್ಯಾನದಲ್ಲೇ ನಿಮ್ಗೆ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನ ತಟಸ್ಥಗೊಳಿಸಿ ನಾವು ಒಂದು ಕಡೆ ಕುಳಿತುಕೊಳ್ಳೋದ್ರಿಂದ ನಮಗೆ ಜಗತ್ತಿನ ಎಲ್ಲ ನಿಯಮಗಳು, ಎಲ್ಲ ಜ್ಞಾನಗಳು ನಮ್ಮ ಹತ್ರಕ್ಕೆ ಬರುತ್ತೆ. ಹಾಗಾಗಿ ಸರಿ ತಪ್ಪು ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಯಾವುದೂ ಕೂಡ ಪುಸ್ತಕಗಳಿಂದ ಓದಿ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅದಕ್ಕೆ ಉತ್ತಮವಾದ ಉದಾಹರಣೆ ಅಂತಂದ್ರೆ ಅವಧೂತರುಗಳ ಬಗ್ಗೆ ನೀವು ಗೊತ್ತಿರ್ಬೋದು. ಅವ್ರು ಯಾರೂ ಕೂಡ ಯೂನಿವರ್ಸಿಟಿಗಳಿಗೆ ಹೋಗಿ ಓದ್ದವರಲ್ಲ. ಅವ್ರು ಯಾರೂ ಕೂಡ ಆಧ್ಯಾತ್ಮಿಕ ಪುಸ್ತಕಗಳನ್ನ ಸ್ವಾಧ್ಯಾಯವನ್ನ ಮಾಡಿದಂಥವ್ರಲ್ಲ. ಜನ್ಮ ಜನ್ಮಾಂತರಗಳಿಂದ ಅವರು ಪಡ್ಕೊಂಡ್ಬಂದಿರ್ತಕ್ಕಂಥ, ಕರ್ಮಾನುಸಾರವಾಗಿ ತಂದಿರ್ತಕ್ಕಂಥ ಅವರ ಹಾರ್ಡ್ ಡಿಸ್ಕ್ ನಲ್ಲಿ ಇರ್ತಕ್ಕಂಥ ಆ ಒಂದು ಮೆಮರಿ ಏನಿದೆ ಅದನ್ನ ಅವರು ಬಳಸ್ಕೊಳ್ತಾರೆ. ಸ್ವಯಂ ಜ್ಞಾನ, ಅವರು ಜ್ಞಾನಿಗಳಾಗಿ ಈ ಪ್ರಪಂಚದಲ್ಲಿ ಅವ್ರು ಯಾಕೆ ಬಂದಿದ್ದಾರೆ ಆ ಕೆಲಸವನ್ನ ಮುಗಿಸಿ ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಆ ರೀತಿ ನಾವು ಕೂಡ ಸಾಂಸಾರಿಕ ಜೀವನದಲ್ಲೇ ಇದ್ದು ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಮಾಡ್ತಾ ನಾವು ಕೂಡ ಆ ಒಂದು ಮಾರ್ಗದಲ್ಲಿ ಮುನ್ನಡಿಬೇಕು ಅನ್ನೋದಕ್ಕೆ ಸರಳ ಮಾರ್ಗವನ್ನ ಪತ್ರಿಜಿಯವರು ಕೊಟ್ಟಿದ್ದಾರೆ. ಒಂದು ಮಾರ್ಗದಲ್ಲಿ ಮುನ್ನಡಿತಾ ಇರಿ, ಬೇರೆಯವರನ್ನ ಗಮನ ಹರಿಸ್ತಾ ಇರಿ. ನಿಮ್ಗೆ ಅದಕ್ಕಿಂತ ಉತ್ತಮವಾದ ಮಾರ್ಗ ಸಿಕ್ಕಿದ್ರೆ ಆ ಮಾರ್ಗಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಇದಕ್ಕೆ ಒಂದು ಸಣ್ಣ ಎಕ್ಸ್ಪ್ಲೇಷನ್ ಆಡ್ ಮಾಡ್ತೀನಿ ಸರ್. ಈಗ ನಮ್ಗೆ ಬೋರ್ವೆಲ್ ಕೊರೆಸ್ಬೇಕಾಗಿರುತ್ತೆ ಸರ್, ಅಂದ್ರೆ ನೀರ್ ಬೇಕಾಗಿರುತ್ತೆ. ಅದನ್ನ ನಾವು ಒಂದ್ ಕಡೆನೆ ನಮ್ಮ ಶ್ರದ್ಧೆ, ನಮ್ಮ ಸಮಯ ಎಲ್ಲವನ್ನ ಹಾಕಿ ತೋಡ್ದಾಗ ನೀರ್ ಸಿಗುತ್ತೆ. ಅವ್ರು ಹೇಳಿದ್ರಂತ ಅಲ್ಲೊಂದು 10 ಫೀಟ್ ತೋಡದೆ, ಇವ್ರು ಹೇಳಿದ್ರಂತ ಒಂದು 20 ಫೀಟ್ ತೋಡದೆ ಅಂದ್ರೆ ನಮ್ಮ ಸಮಯ ಶ್ರಮ ಎಲ್ಲದೂ ಹಾಳಾಗುತ್ತೆ. ನಮಗ್ ಬೇಕಾಗಿರೋದೇನು ನೀರ್ ಸಿಕ್ಕಲ್ಲ ಸರ್. ಅದಕ್ಕಾಗಿ ಹಲವು ಮಾರ್ಗ ಹಿಡಿಯೋದ್ರಿಂದ ಈ ರೀತಿ ನಾವು ನಮ್ಮ ಸೇರ್ಬೇಕಾದ ಮಾರ್ಗವನ್ನ ಸೇರೋದಿಲ್ಲ ಸರ್. ಸರ್ ಆಮೇಲೆ ಇನ್ನೊಂದು, ಪತ್ರಿಜಿಯವರ ಆಧ್ಯಾತ್ಮಿಕತೆಯನ್ನ ಬಹಳ ಸರಳವಾಗಿ ಮಾಡ್ಕೊಟ್ಟು ಅಂತ ಹೇಳಿದ್ರಲ್ಲ ಸರ್. ಇದನ್ನ ಸರಳವಾಗಿ ಅರ್ಥೈಸ್ಬೇಕಂದ್ರೆ, ಆಧ್ಯಾತ್ಮ ಅನ್ನೋದು ಒಂದು ಗುಡ್ಡ ಬೆಟ್ಟದ ಹಂಗೆ ಬಹಳ ಕಠಿಣವಾಗಿತ್ತು. ಅದನ್ನ ಯಾರು ಏರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಲ್ಲಿಂದ ಕಲ್ ತರಕ್ಕೂ ಆಗ್ತಿರ್ಲಿಲ್ಲ. ಪತ್ರಿಜಿಯವ್ರು ಬಂದ್ಮೇಲೆ ಆ ಗುಡ್ಡದ ಕಲ್ಲುಗಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಪ್ರತಿಯೊಬ್ಬರ ಕೈಗೂ ರಂಗೋಲಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ ಸರ್ ನಾನು. ಹೆಂಗಾದ್ರೂ ಹಾಕೊಡ್ರಿ ರಂಗೋಲಿ ಅಂತ. ಅದನ್ನ ಹೇಳಿದ್ದು. ಈಗ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಇದುವರೆಗೂ ಆಗಿ ಹೋಗಿರ್ತಕ್ಕಂಥ ಅವತಾರಗಳು ಒಂದು ಹೇಳಿರೋದೆಲ್ಲ ಆಗೋಗಿದೆ. ನಮ್ಮ ಜ್ಞಾನಯೋಗಿಗಳಾದಂತಹ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದಾರಲ್ಲ, ಈ ಭೂಮಿಗೆ ಬಂದಿರ್ತಕ್ಕಂಥ ಎಲ್ಲಾ ಅವತಾರ ಪುರುಷರು ಕೂಡ ಏನೇನು ಹೇಳಬೇಕು ಈ ಜಗತ್ತಿನಲ್ಲಿ ಎಲ್ಲ ಹೇಳಿ ಹೋಗಿದ್ದಾರೆ. ಬಾಕಿ ಉಳಿದಿರೋದು ಏನು ಅಂತಂತಂದ್ರೆ ಅದರ ಪಾಲನೆ ಮಾತ್ರ ಬಾಕಿ ಉಳಿದಿದೆ. ಅದನ್ನ ಅಳವಡಿಸ್ಕೊಳ್ಬೇಕು. ಸವಾಲಿರೋದು ಅಲ್ಲೇನೆ, ಸವಾಲಿರ್ತಕ್ಕಂಥದ್ದು ಅಲ್ಲೇನೆ. ಎಲ್ರಿಗೂ ಎಲ್ಲ ಗೊತ್ತಿದೆ, ಆದ್ರೆ ಆ ಮಾರ್ಗಕ್ಕೆ ಹೋಗೋದಿಕ್ಕೆ ಅವ್ರಿಗೆ ಅವರ ಕರ್ಮಗಳು ಬಿಡ್ತಾ ಇಲ್ಲ, ಮತ್ತೆ ಅವರ ಮನಸ್ಸು ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಅದನ್ನ ಮಾಡ್ತಾ ಇಲ್ಲ ಅಷ್ಟೇ. ಎಲ್ರಿಗೂ ಕೂಡ ಅವ್ರದೇ ಆದಂತ ಮಿತಿಗಳು ಇರುತ್ತೆ, ಇಲ್ಲ ಅಂತಲ್ಲ. ಆ ಮಿತಿಯನ್ನ ಮೀರತಕ್ಕಂಥದ್ದೇ ಈ ಜಗತ್ತಿನ ಒಂದು ನಿಯಮ. ಅದನ್ನ ಮೀರಬೇಕು, ಅದೇ ಸಾಧನೆ. ಆಗಲೇ ಸಿದ್ಧಿ ಏನಾದರೂ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಬಹಳ 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 ಮೆಮೊರೇಬಲ್ ಅಲ್ಲ ಸರ್ ಇದು. ಇದು ಬಹಳ ಅವಶ್ಯಕತೆ, ಅಗತ್ಯವಾದಂತ ಮಾಹಿತಿ ಬೇಕಾಗಿತ್ತು ಸಾಧಕರಿಗೆ ಅಥವಾ ಹೊಸದಾಗಿ ಬರುವಂತವರಿಗೆ. ಇನ್ನು ಸಾಧನೆ ಮಾಡ್ತಾ ಎಷ್ಟೋ ಪ್ರಶ್ನೆಗಳನ್ನ
ಒಳಗಡೆ ಹುಟ್ಕೊಳ್ಳುತ್ತಲ್ಲ ಸರ್, ಅಂತವ್ರಿಗೆಲ್ಲ ಬಹಳ ಅದ್ಭುತವಾದಂತ ಉತ್ತರಗಳನ್ನ ಕೊಟ್ಟಿದ್ದೀರಿ.